ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಇನ್ನು DRI ಅಧಿಕಾರಿಗಳು, CBI ಅಧಿಕಾರಿಗಳು ತನಿಖೆಯನ್ನ ಸಾಕಷ್ಟು ಚುರುಕಾಗಿನೇ ನಡೆಸ್ತಾ ಇದ್ದಾರೆ. ನಟಿ ರಣ್ಯಾ ರಾವ್ ಗೆಳೆಯ ತರುಣ್ಗೂ ಕೂಡ ಈಗ DRI ಫುಲ್ ಡ್ರಿಲ್ ಅನ್ನ ತೆಗೆದುಕೊಂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ ತರುಣ್ ಕಿಂಗ್ ಪಿನ್ ಅಂತ ಡೈರೆಕ್ಟ್ ಆಗಿ DRI ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಇನ್ನು ತರುಣ್ ಮೂಲಕವೇ ಸ್ಮಗ್ಲಿಂಗ್ನಲ್ಲಿ ನಟಿ ರಣ್ಯಾ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ತರುಣ್ ಬಂಧಿಸಿ ತನಿಖೆ ನಡೆಸ್ತಿರೋ DRI ಅಧಿಕಾರಿಗಳು ದುಬೈನಲ್ಲಿ ಹಲವು ಕಾಂಟ್ಯಾಕ್ಟ್ ಹೊಂದಿದ್ದಾರಂತೆ. ತರುಣ್ ಸಿಂಡಿಕೇಟ್ ಸದಸ್ಯರಿಗೆ ನೇರ ಕಾಂಟ್ಯಾಕ್ಟ್ ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ತರುಣ್ ಸತತವಾಗಿ ಭೇಟಿ ನೀಡುತ್ತಿದ್ದ ಸ್ಥಳದಲ್ಲಿಯೂ ಕೂಡ DRI ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ರಣ್ಯಾ ಬಿಟ್ಟು ಬೇರೆ ಯಾರ್ಯಾರ ಭೇಟಿ ಆಗ್ತಿದ್ಲು? ತರುಣ್ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ DRI ಅಧಿಕಾರಿಗಳು. ದುಬೈನಲ್ಲಿ ಹಲವು ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ರು ತರುಣ್. ಸಾಕಷ್ಟು ದುಬೈನಲ್ಲಿ ಕಾಂಟ್ಯಾಕ್ಟ್ ಹೊಂದಿದ್ರು ತರುಣ್. ಇನ್ನ DRI ಮತ್ತು CBI ಅಧಿಕಾರಿಗಳಿಂದ ತನಿಖೆ ಸಾಕಷ್ಟು ಚುರುಕಾಗಿನೇ ನಡೀತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತರುಣ್ ಕಿಂಗ್ ಪಿನ್ ಅನ್ನೋದು ಎದ್ದು ಕಾಣ್ತಾ ಇದೆ. ಇಲ್ಲಿ ತರುಣ್ ಮೂಲಕವೇ ಸ್ಮಗ್ಲಿಂಗ್ನಲ್ಲಿ ನಟಿ ರಣ್ಯಾ ರಾವ್ ಭಾಗಿಯಾಗಿದ್ರು ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತರುಣ್ ಅನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ DRI ಅಧಿಕಾರಿಗಳು. ದುಬೈನಲ್ಲಿ ಹಲವು ಕಾಂಟ್ಯಾಕ್ಟ್ ಹೊಂದಿದ್ದಾರೆ ತರುಣ್. ಸಿಂಡಿಕೇಟ್ ಸದಸ್ಯರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ ಸಿಂಡಿಕೇಟ್ ಸದಸ್ಯರಿಗೆ ನೇರ ಕಾಂಟ್ಯಾಕ್ಟ್ ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ತರುಣ್ ಬಳಿ ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಅನ್ನ ಕೂಡ ವಶಕ್ಕೆ ಪಡಿಸಿಕೊಂಡು ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ DRI ಅಧಿಕಾರಿಗಳು. ತನಿಖಾ ತಂಡ ಎಲ್ಲವನ್ನೂ FSLಗೆ ಕಳಿಸಿ ರಿಟ್ರೀವ್ ಮಾಡಿದೆ. ತರುಣ್ ಸತತವಾಗಿ ಭೇಟಿ ನೀಡುತ್ತಿದ್ದ ಸ್ಥಳದಲ್ಲಿಯೂ ಕೂಡ ಶೋಧವನ್ನು ಮಾಡ್ತಿದ್ದಾರೆ. ಇನ್ನು ರಣ್ಯಾ ಬಿಟ್ಟು ಬೇರೆ ಯಾರ ಭೇಟಿ ಆಗ್ತಿದ್ರು ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.